ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಗಾದೆಯನ್ನ ಕೇಳಿದ್ದೆ. ಕುಂಬಾರನಿಗೆ ವರುಷ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನನ್ನ ಕಣ್ಣು ಮುಂದೆ ಇದೆ. ನಾನು ನಮ್ಮ ಬೆಂಗಳೂರಿನ ಬೆನ್ಸನ್ ಟೌನ್ ನಲ್ಲಿರೋ ಕುಂಬಾರರು ನೆಲೆಸಿರೋ ಪಾಟರಿ ಟೌನ್ ಅನ್ನೋ ಒಂದು ಜಾಗಕ್ಕೆ ಭೇಟಿ ಕೊಟ್ಟಿದ್ದೆ. ಮಣ್ಣಿನಿಂದ ನಿರ್ಮಾಣವಾದ ಹಲವಾರು ವಸ್ತುಗಳನ್ನ ನೋಡ್ತಾ ಆ ಕುಂಬಾರಿಕೆ ಮಾಡ್ತಿದ್ದವರ ಜೊತೆಗೆ ಸೇರಿ ಕೆಲವು ಮಣ್ಣಿನ ವಸ್ತುಗಳನ್ನ ನನ್ನ ಕೈಯಾರೆ ಮಾಡ್ತಾ ಒಂದಷ್ಟು ಸಮಯವನ್ನ ಇಲ್ಲೇ ಕಳೆದೆ. ಈ ಜಾಗದಲ್ಲಿ ಈಗ 40ರಷ್ಟು ಕುಂಬಾರರ ಕುಟುಂಬಗಳು ಜೀವನವನ್ನ ನಡೆಸುತ್ತಿವೆ. ತಮ್ಮ ಕುಲಕಸುಬನ್ನ ಮರೆಯದೆ ಅದೇ ಕೆಲಸಗಳಲ್ಲಿ ತೊಡಗಿಕೊಂಡಿವೆ. ಸುಮಾರು 1 ಶತಮಾನದ ಹಿಂದೆ ಮೈಸೂರಿನ ಒಡೆಯರ ಕಾಲದಲ್ಲಿ ಈ ಜನರನ್ನ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಿಂದ ತಮ್ಮ ಕೆಲಸಗಳಿಗಾಗಿ ಇಲ್ಲಿಗೆ ಕರೆತರಲಾಗುತ್ತೆ. 1926ರ ಹೊತ್ತಿಗೆ ಕರಕುಶಲ ಕೇಂದ್ರ ಸೃಷ್ಟಿಯಾಗಿ ಅವರಿಗೆ ಈ ಬೆನ್ಸನ್ ಟೌನ್ ಎಂಬ ಜಾಗದಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳೋಕೆ ಸೂರುಗಳು ಸಿಗುತ್ತೆ. ಇಲ್ಲಿರೋ 40 ಕುಟುಂಬಗಳಲ್ಲಿ 20ರಷ್ಟು ಕುಟುಂಬಗಳು ತಮ್ಮ ಪೂರ್ವಜರ ಕುಂಬಾರಿಕೆ ಪರಂಪರೆಯನ್ನ ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ. ವಿಭಿನ್ನವಾದ ಮಣ್ಣಿನ ವಸ್ತುಗಳನ್ನ ಮಾಡಿ ಮಾರಿ ಬದುಕುತ್ತಿದ್ದಾರೆ. ಈ ಕುಂಬಾರಿಕೆ ಅನ್ನೋದು ನವಶಿಲಾಯುಗಕ್ಕೂ ಮೊದಲೇ ಹುಟ್ಟಿಕೊಂಡ ಮಾನವನ ಅತ್ಯಂತ ಹಳೆಯ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಜೇಡಿ ಮಣ್ಣನ್ನ ಬಳಸಿ ವಿವಿಧ ಆಕಾರಗಳ ವಸ್ತುಗಳನ್ನು ಸೃಷ್ಟಿಸಿ ಅವುಗಳನ್ನ ಬೆಂಕಿಯಲ್ಲಿ ಬೇಯಿಸಿ ತಯಾರಿಸುವವರೆಗಿನ ಶ್ರಮ ತುಂಬಾ ಇದೆ. ನಾನು ಕೂಡ ಒಂದಷ್ಟು ಮಣ್ಣಿನ ವಸ್ತುಗಳನ್ನ ನಿರ್ಮಿಸೋ ಪ್ರಯತ್ನ ಪಟ್ಟು ಆ ಕೆಲಸದ ಅದ್ಭುತ ಅನುಭವವನ್ನು ಪಡೆದೆ. ಆದರೆ ಇದು ಅಂದುಕೊಂಡಷ್ಟು ಸುಲಭವಲ್ಲ. ಆ ಮಣ್ಣಿಗೊಂದು ನಿರ್ದಿಷ್ಟ ಆಕಾರವನ್ನು ಕೊಡೋದು ತುಂಬಾನೇ ಕಷ್ಟ ಇದೆ. ಜಗತ್ತು ಆಧುನಿಕತೆ ಎಡೆಗೆ ಸರಿದರು. ಜನರು ಹಣ ಗಳಿಸಲು ಹಲವು ಕೆಲಸಗಳ ಕಡೆಗೆ ಹರಿದರು. ಕೆಲವರು ತಮ್ಮ ಪೂರ್ವಜರು ಬಳುವಳಿಯಾಗಿ ಕೊಟ್ಟಿರೋ ಈ ರೀತಿಯ ಕುಲಕಸುಬುಗಳನ್ನ ಇಂದಿಗೂ ಮರೆತಿಲ್ಲ. ಇವರು ಸೃಷ್ಟಿಸುವ ವಸ್ತುಗಳಿಗೆ ಬೆಲೆ ಕಟ್ಟಬಹುದೇ ಹೊರತು ಇವರ ಕಲೆಯನ್ನ ಆ ಕೆಲಸವನ್ನ ಹಣದಿಂದ ಅಳಿಯೋಕ್ಕಾಗಲ್ಲ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಗಾದೆಯನ್ನ ಕೇಳಿದ್ದೆ. ಕುಂಬಾರನಿಗೆ ವರುಷ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನನ್ನ ಕಣ್ಣು ಮುಂದೆ ಇದೆ. ನಾನು ನಮ್ಮ